ಹಾಯ್ ಹಲೋ ನಮಸ್ತೆ. ಇವತ್ತು ನಾನೊಂದು 5 ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ 3 BHK ಮನೆ, ಅರೌಂಡ್ 30-40 ಸೈಜ್ನಲ್ಲಿರುವಂಥ ಈ ಮನೆ ಮಾರಾಟಕ್ಕಿದೆ. ಬನ್ನಿ ಮೊದಲು ನಾವು ಮನೆ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಈ ಥರ ಕಾಣ್ಬೋದು, ಸುತ್ತಲೂ ಕಂಪೌಂಡ್ ಇರುವಂತಹ ಒಂದು ಮನೆ ಅಂತ ಹೇಳ್ಬೋದು. ಬನ್ನಿ ಸರ್, ಬನ್ನಿ ನೋಡಿ. ಇದು ಸಿಟ್ಔಟ್ ಇದೆ ನೋಡಿ, ಸಿಂಪಲ್ ಆದ ಸಿಟ್ಔಟ್. 2 ಪೈಪ್ ಶೇಪಲ್ಲಿ ಕೊಟ್ಟಂತಹ ಪಿಲ್ಲರ್ ಇದೆ. ಹಾಗೆಯೇ ಇನ್ನು ನಾವು ಈ ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬರೋಣ. ಈ ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಕಾಣ್ಬೋದು ನಿಮಗೆ ಲಿವಿಂಗ್ ಏರಿಯಾ. ಓಕೆ, ಅರೌಂಡ್ 10-12 ಸೈಜ್ನಲ್ಲಿರುವಂಥ ಲಿವಿಂಗ್ ಏರಿಯಾ. 2 ವಿಂಡೋ ಬಂದಿದೆ. ಹಾಗೆಯೇ ಇಲ್ಲಿ ಶೋಕೇಸ್ಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಇಲ್ಲಿಂದ ರೈಟಿಗೆ ತೊಗೊಂಡ್ರೆ ಇಲ್ಲೊಂದು ಡೈನಿಂಗ್ ರೂಮ್, ರೈಟಿಗೆ ತೊಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ. ಇದು ಅಷ್ಟೇ ಒಂದು 10-12 ಸೈಜ್ನಲ್ಲೇ ಇದೆ. ಒಂದು ವಿಂಡೋ 2 ವಿಂಡೋ ಬಂದಿದೆ ಈ ಬೆಡ್ರೂಮ್ನಲ್ಲಿ. ಓಕೆ, ಹಾಗೆಯೇ ಇನ್ನು ನಾವು ಎಂಟ್ರಿ ಆಗ್ತಾ ಇರುವಂಥದ್ದು ಈ ಮನೆಯ ಡೈನಿಂಗ್ ಹಾಲ್ಗೆ. ಡೈನಿಂಗ್ ಹಾಲ್ ಕೂಡ ಅಷ್ಟೇ ಅರೌಂಡ್ 10-12 ಸೈಜ್ನಲ್ಲೇ ಇದೆ. ಇಲ್ಲೂ ಕೂಡ ಒಂದು ವಿಂಡೋ ಇದೆ ಆಯಿತಾ. ಇಲ್ಲಿಂದ ರೈಟ್ ತಗೊಂಡ್ರೆ ಒಂದು ಬೆಡ್ರೂಮ್ ಇದೆ ನೋಡಿ, ಇಲ್ಲೊಂದು ಬೆಡ್ರೂಮ್ ಇದೆ. ಇದು ಕೂಡ ಒಂದು ಅರೌಂಡ್ 10x10 ಸೈಜ್ನಲ್ಲಿದೆ ಈ ಬೆಡ್ರೂಮ್. ಇಲ್ಲೊಂದು ವಿಂಡೋ ಇದೆ. ಹಾಗೆಯೇ ಮೇಲೆ ರ್ಯಾಕ್ ಕೂಡ ಇದೆ. ಇಲ್ಲಿಂದ ಡೈನಿಂಗ್ ಹಾಲಿಂದ ಮುಂದೆ ಲೆಫ್ಟಿಗೆ ಹೋದರೆ ಇಲ್ಲೊಂದಿದೆ, 3ನೇ ಬೆಡ್ರೂಮ್. ಈ ಮನೆಯಲ್ಲಿ 3 ಬೆಡ್ರೂಮ್ ಇದೆ ನೋಡಿ. ಓಕೆ, ಇಲ್ಲೊಂದು ವಿಂಡೋ ಇದೆ. ನೆಕ್ಸ್ಟ್ ನಾವು ಎಂಟ್ರಿ ಆಗ್ತಾ ಇರುವಂಥದ್ದು, ನಾರ್ಮಲಿ ಇದು ಕಿಚನ್ ಆಗಬೇಕಿತ್ತು, ಬಟ್ ಇವರು ಏನು ಮಾಡಿದ್ದಾರೆ, ಇದೊಂದು ಲಿವಿಂಗ್ ಸ್ಪೇಸ್ ಥರ ಒಂದು ಹಾಲ್ ಮಾಡಿದ್ದಾರೆ ನೋಡಿ. ಎಕ್ಸ್ಟ್ರಾ ಇಲ್ಲಿ ಶೀಟ್ ಹಾಕಿ ಇಲ್ಲಿ ಕಿಚನ್ ಮಾಡಿದ್ದಾರೆ ನೋಡಿ. ಒಂದು ದೊಡ್ಡ ಸ್ಪೇಸ್ ಇರುವಂತಹ ತುಂಬ ವಿಶಾಲವಾದಂಥ ಒಂದು ಕಿಚನ್ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಮೆಟಲ್ ಶೀಟ್ ಹಾಕಿದ್ದಾರೆ. ಇದು ಎಕ್ಸ್ಟ್ರಾ ಆಯಿತಾ, ಈ ಮನೆಯ ಆಯಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಇರುವಂಥ ಒಂದು ಸ್ಪೇಸ್ ಇದು. ಅಲ್ಲಿ ರೈಟ್ ತಗೊಂಡ್ರೆ ಅಲ್ಲಿ ಬಾತ್ರೂಮ್ ಇದೆ ನೋಡಿ. ರೈಟಿಗೆ ತಗೊಂಡ್ರೆ ಬಾತ್ರೂಮ್ ಇದೆ. ಇಲ್ಲಿ ಲೆಫ್ಟ್ ತಗೊಂಡಿದೆ ಅಂತ ಇಲ್ಲೂ ಒಂದು ಬೇಕಾದರೆ ಇದನ್ನು ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇಲ್ಲೊಂದು ಎಕ್ಸ್ಟ್ರಾ ರೂಮ್ ಇದೆ ನೋಡಿ. ಓಕೆ, ಇದು ಸೇರಿಸಿದರೆ ಎಷ್ಟು 4 ಆಗುತ್ತೆ ಅಂತಲ್ಲ. ಟೋಟಲ್ ಇದರಲ್ಲಿ 5 ಸೆನ್ಸ್ ಜಾಗ ಇದೆ, 3 ಬೆಡ್ರೂಮ್ ಈಗಾಗಲೇ ನೀವು ನೋಡಿದ್ದೀರಾ. ಓಕೆ, ಮೇಯ್ನ್ ಸಿಟಿ ಉಪ್ಪಿನಂಗಡಿ ಸಿಟಿಯಿಂದ 3 ಕಿಲೋಮೀಟರ್ ಇರುವುದು. ಓಕೆ, ಹೈವೇಯಿಂದ ನ್ಯಾಷನಲ್ ಹೈವೇ 75ನಿಂದ 1 ಕಿಲೋಮೀಟರ್ ಇರುವುದು. ಓಕೆ, ಈ ಊರಿನ ಹೆಸರು ಬಂದುಬಿಟ್ಟು ಸಫಾನಗರ ಮಠ ಅಂತ ಹೇಳ್ತಾರೆ. ಕಂಪ್ಲೀಟ್ ಕಾಂಕ್ರೀಟ್ ರಸ್ತೆ ಇರುವಂತಹ ಒಂದು ಏರಿಯಾ ಅಂತಲೇ ಹೇಳ್ಬೋದು. ನೀರಿನ ವಿಷಯಕ್ಕೆ ಬರೋದಾದರೆ ಡೈಲಿ ಲೈನಿಂದ ಬರುತ್ತೆ. ಓಕೆ, ಪಂಚಾಯತಿನಿಂದ ನೀರಿನ ವ್ಯವಸ್ಥೆ ಇದೆ, ಅದಕ್ಕೆ ಏನು ತೊಂದರೆ ಇಲ್ಲ. ಈ ಮನೆಯ ಬೆಲೆ ಬಂದುಬಿಟ್ಟು 32 ಲಕ್ಷ ರೂಪಾಯಿ ಹೇಳ್ತಾರೆ. ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ, ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆಯೇ ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ರೆ ನಮಗೆ ತಿಳಿಸಿ. ಹಾಗೆಯೇ ಈ ರೀತಿಯಾದಂಥ ಮಾರಾಟದ ಪ್ರಾಪರ್ಟಿಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.